ಬಿಟ್ಬಿಟ್ಟು ವಿನಾಕಾರಣ ಯಾರೋ ಒಬ್ಬ ಲೀಡರ್ ಪ್ರಾಮಾಣಿಕವಾಗಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಿದ್ದಾವೆ ಅಂದರೆ ಅದನ್ನು ಕಾಲೆಳೆಯ ಕೆಲಸನ ದಯವಿಟ್ಟು ಮಾಡಬೇಡಿ. ಕಾಲೆಳೆಯಂಗಿದ್ರೆ ದಯವಿಟ್ಟು ಯಾವುದನ್ನ ರಾಜಕೀಯ ಪಕ್ಷಗಳಿಗೆ ಹೋಗಿ ಕಾಂಗ್ರೆಸ್, BJP, JDS ಈ ಥರದ ಪಕ್ಷಗಳಲ್ಲಿ ಸೇರ್ಕೊಂಡು ಕಾಲೆಳಿ. ಸಂಘಟನೆಗಳಲ್ಲಿ ದಯವಿಟ್ಟು ಆ ಕೆಲಸ ಮಾಡಬೇಡಿ. ನೀವು ಅಂಬೇಡ್ಕರ್ಗೆ ಮಾಡೋ ದ್ರೋಹ ಆಗಿರ್ತದೆ. ಅದನ್ನು ಯಾವ ಇವರು ಕೂಡ ನಮ್ಗೆ ಕ್ಷಮಿಸಲ್ಲ ಅಂತ ಈ ಸಂದರ್ಭದಲ್ಲಿ ನಾನಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಒಂದು 100 ಸಂಘಟನೆಗಳು ಲೋಕಲಲ್ಲಿ ಬಂದಿದ್ದೇವೆ, 100 ಸಂಘಟನೆ, 100 ಲೀಡರ್ಗಳು. ನಾನು ಲೀಡರು, ನನಗೆ ಪಾಲು ಕೊಡಿ ಅಂತ ನಾವು ಹೇಳೋದು ಇಷ್ಟೇ. ಬಾಬಾ ಸಾಹೇಬರನ್ನ ಯಾರು ಪಾಲು ಕೊಡೋಕ್ಕಲ್ಲಪ್ಪ. ನಾವು ಇಟ್ಕೊಂಡಿರೋದು, ನಾವು ಬಾಬಾ ಸಾಹೇಬರನ್ನ ಮಾರಾಟಕ್ಕೆ ಇಟ್ಟಿಲ್ಲ. ಬಾಬಾ ಸಾಹೇಬರನ್ನ ಮಾರಾಟಕ್ಕೆ ಇಟ್ಟಿರೋದು ಯಾರು ಇದ್ದರೆ ಹೋಗಿ ಪಾಲಿಸ್ಕೊಳ್ಳಿ. ನಾವು ಶ್ರಮ ಹಾಕಿದ್ದೇವೆ, ಜನರ ಶ್ರಮ ಇದೆ. ಕೂಲಿ ಬಿಟ್ಟು ನಾಲಿ ಬಿಟ್ಟು ನಮ್ಮ ಜೊತೆ ಹೋರಾಟ ಮಾಡಿದ್ದಾರೆ, ಒದೆಗಳು ತಿಂದಿದ್ದಾವೆ. ಅದು ಆ ಶ್ರಮ ನೀವು ದಯವಿಟ್ಟು ಮಾಡೋದಾದರೆ ಮಾಡಿ, ಆಗ ಸಾರ್ಥಕ ಆಗುತ್ತೆ ಅಂತ ನಾನಂತೂ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಡೀ ಗ್ರಾಮಸ್ಥರೆಲ್ಲ ಕೂಡ ನಮ್ಮ ಒಟ್ಟಿಗಿದ್ದಾರೆ. ನಾವು ಗ್ರಾಮಸ್ಥರು ಮೋಸ ಮಾಡಿ ಅಲ್ಲ, ಗ್ರಾಮಸ್ಥರ ಜೊತೆಗೆ ಸಂಘಟನೆಯಲ್ಲಿ ದುಡ್ದಂಥ ಮುಖಂಡರುಗಳಿಗೂ ಸಿಗಬೇಕು ಅನ್ನೋದು ನಮ್ಮ ಫಸ್ಟ್ ಆದ್ಯತೆ ಗ್ರಾಮಸ್ಥರು. ಅದಾದ ನಂತರ ಏನೋ ಹೋರಾಟ ಮಾಡಿದಂಥ ಗೆಳೆಯರಿಗೆ ಕೂಡ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ. ನೀವು ಬಾಬಾ ಸಾಹೇಬ್, ನಿಜವಾದ ಬಾಬಾ ಸಾಹೇಬ್ ಹೆಸರು ಹೇಳೋದಾದರೆ ನಾವು ಸಂಘಟನೆ ಬಂದು ಹಣ ನಮ್ಮ ಕಡೆ ತೀವ್ರ ಬಡವರು ಅಥವಾ ನಾನು ಲೀಡರ್ ಬಾಡಿಗೆ ಮನೆಯಲ್ಲಿದ್ದೀನಿ, ನಮ್ಮ ಕಡೆನೂ ಒಂದು ಸೇರಿಸಿ ಸರ್ಕಾರ ಲೀಗಲ್ಲಾಗಿ ಏನಾದರೂ ಮಾಡಿಕೊಡಿ ಅಂದರೆ ಅದನ್ನು ಮಾಡ್ಕೊಡೋಕ್ಕೆ ನಾವೆಲ್ಲ ಸಾಹೇಬ್ರೆಲ್ಲ ಮಾತಾಡೋದು. ನಮ್ಮ ಉದ್ದೇಶ ಏನಪ್ಪ ಅಂದರೆ 12 ವರ್ಷ ಆಯಿತು ನಾವು ಜಿಮ್ಮಿ ನಾವು ಜಿಲ್ಲಾಧಿಕಾರಿಗಳ ಹತ್ರ ಆದೇಶ ಮಾಡಿಕೊಂಡು ಸುಮಾರು ಇಲ್ಲಿ 10 ವರ್ಷ ಹೋರಾಟ. ಅಲ್ಲಿ ತಗೊಂಡೋಗಿ 2014ರಲ್ಲಿ ಜಮೀನು ಕೊಟ್ಟಿವಿ. ಇಲ್ಲಿ ತನಕನೂ ನಾವು 14ರಿಂದ 16ವರೆಗೂ 8 ಕೋಟಿ 2 ಲಕ್ಷಕ್ಕೆ 2 ವರ್ಷ ಸತತವಾಗಿ ಮಕ್ಕಳು ಮರಿಗಳು ಇದೇ BBMP ಮುಂದೆ ನೋಡಿ, ಇದೇ ಜಾಗದಲ್ಲೇ ಮಕ್ಕಳು ಮರಿಗಳನ್ನ ತೋರಿಸಿ 8 ಕೋಟಿ 2 ಲಕ್ಷ ನಾವು ಶಾಂಕ್ಷನ್ ಮಾಡ್ಕೊಂಡ್ಬಂದಿದ್ವಿ. ಕರ್ನಾಟಕ ಜನಾಂದೋಲನ ಸಂಘಟನೆ ಹಾಗೂ ನಮ್ಮ ಹಿರಿಯ ಮುಖಂಡರು ಹೋರಾಟಗಳೆಲ್ಲನೂ ನಾವೆಲ್ಲ ಸೇರಿ ಮಾಡಿದ್ದೀವಿ. ಮಾಡಿ ಬಂದ ಮೇಲೆ 12 ವರ್ಷ ಸತತವಾಗಿ ಆಯ್ತು ಸರ್. ಕೊರೋನಾಗಳು ಬಂದು ಎಷ್ಟೋ ಜನ ಫಲಾನುಭವಿಗಳು ಸತ್ತೋದ್ರು. ಆ ಫಲಾನುಭವಿಗಳ ಮೇಲೇ ಜಿಲ್ಲಾಧಿಕಾರಿಗಳು AC ತಹಸೀಲ್ದಾರೆಲ್ಲನೂ ಆರ್ಡ್ರ್ ಮಾಡಿದ್ವಿ. ಅದರಲ್ಲಿ ಫಲಾನುಭವಿಗಳು ಎಷ್ಟೋ ಜನ ಸತ್ತೋದ್ರು. ಹೋಗಿ ನೋಡಿದ್ರೆ ಆ BBMPನಲ್ಲಿ 8 ಕೋಟಿ 2 ಲಕ್ಷ ಕೇಳಿದ್ರೆ ಅದೂ ಇಲ್ಲ, ಬೇರೆ ಉದ್ದೇಶಕ್ಕೆ ಕಳಿಸ್ಬಿಟ್ಟಿದ್ದೀವಿ ಅಂತಾರೆ. ತಿರ್ಗಾ ಇನ್ನೊಂದು 10 ವರ್ಷ ಇನ್ನೊಂದು DPR ಮಾಡೋಣ, ಇನ್ನೊಂದು ಸತಿ ಓಡಾಡೋಣ, ಇನ್ನೊಂದು ಸತಿ ಮಾಡೋಣ ಅಂದರೆ ಇನ್ನು ಇರೋ ಫಲಾನುಭವಿಗಳು ಸತ್ತೋಗ್ಬಿಡ್ತಾರೆ ಅಂತ ಹೇಳಿ ನಾವೆಲ್ಲ ಬಡಬಗ್ಗರುಗಳ ಕರೆಸಿ, ಅವರು ಸತ್ತೋಗಿರೋ ಮೊಮ್ಮಕ್ಕಳು, ಅವ್ರ ಸೊಸೆಗಳು ಅವನ್ನೆಲ್ಲ ಕರೆಸಿ ಈಗ ನಾವು ಏನು ಮಾಡೋಣ ಅಂದರೆ ಇನ್ನು ಇರೋರು, ಇನ್ನು ಇವ್ರು ಕೊಡೋ ಹೊತ್ತಿಗೆ ನಾವು ಇರೋರು ಸತ್ತೋಗ್ತೀವಿ ಅಂತ ಹೇಳಿ ನಾವೆಲ್ಲ ಒಂದು ನಿರ್ಧಾರ ಮಾಡಿ ಆ ಜಾಗದಲ್ಲಿ ಕೂತು ತಾವು ಎಲ್ಲರೂ ಕೂಲಿ ನಾಲಿ ಮಾಡಿ ಏನೋ ತಮ್ಮ ಕೈನಲ್ಲಾದ ಸಹಾಯ ಮಾಡಿರಿ, ಇದನ್ನು ಈ ಗುಟ್ಟೆ ಬೆಟ್ಟಗಳು ಹೊಡೆಯೋಣ ಅಂತ ಹೇಳಿ ಈ ಬಂಗಾರದ ಮನುಷ್ಯನಲ್ಲಿ ಹೆಂಗೆ ಹೊಡೆದ್ರು ಗುಟ್ಟೆ ಬೆಟ್ಟಗಳು ಅದ್ರಿಗಿನ್ನ ಡಬ್ಬಲಾಗಿ ಹೊಡಿಸಿದ್ದೀನಿ. ಹೊಡೆಸ್ದಾಗ 2 ವರ್ಷದಿಂದ ನೀವು BBMPನವ್ರನ್ನ ನಾವು ಮಾಡಿದವಾಗ ಯಾರೂ ಬಂದಿಲ್ಲ ಸರ್. ನೀವು ಬಂದು ಸ್ಟಾಪ್ ಮಾಡಿ ನಾವು ಕೊಡ್ತೀವಿ ಪತ್ರ, ನೀವು ಫಲಾನುಭವಿಗಳು ಪಟ್ಟಿ ಕೊಡಿ ಅಂತ ಹೇಳಲಿಲ್ಲ, ಯಾರೂ ಇಲ್ಲ. ಇವತ್ತು ಎಲ್ಲ ಒಂದೊಂದು ಸ್ವಲ್ಪ ಕೂಲಿ ನಾಲೆ ಮಾಡಿ ಅದನ್ನು ಮಟ್ಟ ಮಾಡಿ ಅವರು ಆ ಬಡಬಗ್ಗರುಗಳು ಏನೋ ಒಂದು ಉಡಿಸ್ಲು ಹಾಕ್ಕೊತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಇವತ್ತು ಏಕದಮ್ ಬಂದು ನಿನ್ನೆ ಬಂದ್ಬಿಟ್ಟು ನೀವು BBMPಗೆ ಬಂದು ಇಲ್ಲಿ ಟಾಸ್ಕ್ ಫೋರ್ಸಲ್ಲಿ ಕೇಸ್ ಆಗಿದೆ, ನೀವು ಟಾಸ್ಕ್ ಫೋರ್ಸ್ಗೆ ಬನ್ನಿ ಅಂತ ಹೇಳಿದ್ರು. ನಾವು ಈ ಜನ ಎಲ್ಲ ಬಂದು ಬಂದರೆ ಆ ಜಾಗದ ಹತ್ರ ಹೋಗಿ ಒಂದು ಕೆಲವು ಪೊಲೀಸ್ನವರು, ಕೆಲವು BBMPನವ್ರು ಹೋಗಿ ಇದು ಪಟ್ಟಿ ಫೈನಲ್ ಜಾಗವರೆಗೂ ನೀವು ಯಾರು ಕೆಲಸ ಮಾಡಬೇಡಿ ಅಂತ ಹೇಳಿ ಬಡವ್ರ ಕೆಲಸ ನಿಲ್ಲಿಸಿದ್ದಾರೆ. ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ.